ಕರ್ನಾಟಕ ರಕ್ಷಣಾ ವೇದಿಕೆ ಬೆಂಗಳೂರು ರಾಜ್ಯಾಧ್ಯಕ್ಷರು ಆದಂತಹ ಶ್ರೀ ಟಿ.ಎ. ನಾರಾಯಣಗೌಡರು ಈ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಲೇಬೇಕು. ಆಗಲೇ ಶಿಲ್ಪಾ ಅವರು ಹೇಳ್ತಾ ಇದ್ರು, ಮೋಸ್ಟ್ಲಿ ನಾರಾಯಣಗೌಡರು ಈ ಕಾರ್ಯಕ್ರಮದಲ್ಲಿ ಇದ್ದಾರೆ ಅನ್ನೋ ಕಾರಣಕ್ಕೆ ಕಾರ್ಯಕ್ರಮದ ಮೆರುಗು ಮತ್ತಷ್ಟು ಜಾಸ್ತಿ ಆಗಿದೆ ಅಂತ. ಸರ್, ನಾವೆಲ್ಲರೂ ಕಾಯ್ತಾ ಇದ್ದೀವಿ ನಿಮ್ಮ ಮಾತುಗಳಿಗೋಸ್ಕರ. ನಮಸ್ತೆ ಕನ್ನಡಿಗರೇ, ನಮಸ್ತೆ. ಗ್ಯಾರಂಟಿ ಇನ್ಮೇಲೆ ನಾನು ಕನ್ನಡಿಗ. ಇಲ್ಲಿವರೆಗೂ ಗ್ಯಾರಂಟಿ ಇರಲಿಲ್ಲ. ಅವರ ಮಾತುಗಳನ್ನು ನಾನು ಕೇಳಿದಾಗ ಇವತ್ತಿಗೂ ಅವ್ರು ಗ್ಯಾರಂಟಿ ಆಗಿಲ್ಲ ಕನ್ನಡಿಗ ಅಂತ. ಬಹುಶಃ ಇವತ್ತಿನಿಂದ ಗ್ಯಾರಂಟಿ ಕನ್ನಡಿಗರು ಆಗ್ತಾರೆ ಅಂತೇಳಿ ಅಂದ್ಕೊಂಡಿದ್ದೀನಿ. ನನ್ನ ಸ್ನೇಹಿತರು ಇಲ್ಲೇ ಇದೆ, ರವಿಚಂದ್ರ ಅವರು ಅದ್ಭುತವಾಗಿ ಕನ್ನಡ ಮಾತಾಡಿದ್ರು, ನಮಗೆ ಭಾರಿ ಖುಷಿ. ಮತ್ತು ಮೇಡಮ್ನು ತುಂಬ ಚೆನ್ನಾಗಿ ಕನ್ನಡ ಮಾತಾಡಿದ್ರು. ಭಾರಿ ವರ್ಷಗಳ ಕಾಲ ಇಲ್ಲಿ ವ್ಯಾಪಾರ ಮಾಡುವ ಬದುಕುವವರಿಗೆ ಅಚ್ಚುಕಟ್ಟಾಗಿ ಕನ್ನಡ ಮಾತಾಡೋದು ಬರದೇ ಹೋದರೆ ಅದು ವ್ಯಾಪಾರದ ಕನ್ನಡಿಗ, ವ್ಯಾಪಾರದ ಕನ್ನಡ ಆಗುತ್ತೆ. ಹೃದಯದ ಕನ್ನಡಿಗ, ಅಂತರಂಗದ ಕನ್ನಡ ಆಗಬೇಕು ಅನ್ನೋದಾದರೆ ನಾವೇನು ಕೇಳೋದಿಲ್ಲ. ಕನ್ನಡಿಗರು ಭಾರಿ ಒಳ್ಳೆಯ ಜನ, ನೀರು ಕೇಳಿದ್ರೆ ಪಾನಕ ಕೊಡುವಷ್ಟು ಒಳ್ಳೆಯ ಜನ. ನಾವು ಕೇಳೋದು ಏನು ಕೇಳ್ತೀವಿ? ಅಚ್ಚುಕಟ್ಟಾಗಿ ಕನ್ನಡ ಮಾತಾಡ್ರಪ್ಪ, ಕನ್ನಡ ಬಳಸ್ರಪ್ಪ, ನಿಮ್ಮ ಉದ್ಯಮದ ಮೇಲೆ ಅಚ್ಚುಕಟ್ಟಾಗಿ ಕನ್ನಡದ ಫಲಕವನ್ನು ಹಾಕ್ರಪ್ಪ ಅಂತ ಕೇಳ್ತೀವಿ. ಅದು ಬಿಟ್ಟು ನಾವೇನು ಕೇಳಲಿಲ್ಲ. ನೀವು ಸಂಪಾದನೆಯಲ್ಲಿ ನಮಗೊಂದಷ್ಟು ಕೊಡ್ರಪ್ಪ ಅಂತ ಯಾವತ್ತೂ ಕೇಳಿಲ್ಲ ಕನ್ನಡಿಗರು. ಭಾರತದ ಮುಕುಟಮಣಿ ಅಂತ ಹೇಳಿ ಕರೆಸ್ಕೊಂಡಿದ್ದು ಕರ್ನಾಟಕ. ಬಹುಶಃ ಭಾರತ ದೇಶದಲ್ಲಿ ಕರ್ನಾಟಕದಷ್ಟು ಒಳ್ಳೆಯ ರಾಜ್ಯ ನಿಮಗೆ ಎಲ್ಲೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಕನ್ನಡಿಗರಷ್ಟು ಹೃದಯ ಶ್ರೀಮಂತಿಕೆಯ ಜನ ಭಾರತ ಅಲ್ಲ, ಇಡೀ ಪ್ರಪಂಚದಲ್ಲೂ ಎಲ್ಲೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಹೃದಯವಂತ ಕನ್ನಡಿಗರು. ಕನ್ನಡದ ಅಭಿಮಾನವನ್ನು ಇಟ್ಕೊಂಡು ನೀವು ಜೊತೆಗೂಡಿದ್ರೆ ನಿಮ್ಮನ್ನು ಭಾರಿ ಪ್ರೀತಿ ಮಾಡ್ತಾರೆ ಕನ್ನಡದವರು. ನನಗಿಲ್ಲಿ ಕರೆದಾಗ ನಾನು ಕನ್ನಡಿಗ ಹೌದು. ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ, ಸಾಹಿತ್ಯ ಕ್ಷೇತ್ರದಲ್ಲಿ ತನ್ನ ಮಾತೃಭಾಷೆ ಬೇರೆ ಆಗಿದ್ದರೂ ಸಹ ಕರ್ಮಭೂಮಿ ಕರ್ನಾಟಕ ಅಂತ ಹೇಳಿ ಭಾರಿ ದೊಡ್ಡ ದೊಡ್ಡ ಸಾಹಿತ್ಯ ಕ್ಷೇತ್ರದಲ್ಲಿ ಕನ್ನಡಕ್ಕೆ ಕೊಡುಗೆ ಕೊಟ್ಟಿದ್ದಾರೆ. ನಿಮಗೆ ಬಹುತೇಕರಿಗೆ ಗೊತ್ತಿಲ್ಲ, ಮಾಸ್ತಿ ಕನ್ನಡದ ಆಸ್ತಿ ಆದರು. ಮಾಸ್ತಿಯವರ ಮಾತೃಭಾಷೆ ತಮಿಳು. ನಾವು ಕನ್ನಡದ ಬಾವುಟವನ್ನು ಇವತ್ತೇನು ಕನ್ನಡದ ಸ್ವಾಭಿಮಾನದ ಬಾವುಟವನ್ನು ಇಟ್ಕೊಂಡೇನು ಚಳವಳಿ ಮಾಡ್ತೀವಲ್ಲ, ಆ ಬಾವುಟ ಕೊಟ್ಟಂಥ ರಾಮಮೂರ್ತಿಯವರು ಅವರ ಮಾತೃಭಾಷೆ ತೆಲುಗು. ಅವರು ಕನ್ನಡಕ್ಕೆ ಕನ್ನಡದ ಬಾವುಟವನ್ನು ಕೊಟ್ಟಂಥ ಪುಣ್ಯಾತ್ಮ. ರಾಜರತ್ನಂ ನರ್ಕು ಕೀಳ್ಸಿ ನಾಲ್ಗೆ ಸೀಳ್ಸಿ ಬಾಯ್ ವಲ್ಸಾಕಿರು ನಾ ಮೂಗಲ್ ಕನ್ನಡ ಪದ ಆಡ್ತೀನಿ ಅಂತ ಹೇಳ್ದಂಥ ರಾಜರತ್ನಂ ಅವರ ಮಾತೃಭಾಷೆ ತಮಿಳು. ಕೈಲಾಸಂ ಅವರ ಮಾತೃಭಾಷೆ ತಮಿಳು. ಹಾಗೆ ನಾ ಕಸ್ತೂರಿ ಅಂತ ಹೇಳಿ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಭಾರಿ ದೊಡ್ಡ ಸಾಹಿತ್ಯ ಕ್ಷೇತ್ರಕ್ಕೆ ಕೊಡುಗೆ ಕೊಟ್ಟಂಥ ನಾ ಕಸ್ತೂರಿ ಮಾತೃಭಾಷೆ ಮಲಯಾಳಿ. ಬಹುತೇಕ ಕನ್ನಡ ಸಾಹಿತ್ಯ ಲೋಕದಲ್ಲಿ ಅನೇಕರ ಮಾತೃಭಾಷೆಗಳು ಬೇರೆ ಆದರೂ ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ, ಕನ್ನಡದ ಇತಿಹಾಸಕ್ಕೆ ಭಾರಿ ದೊಡ್ಡ ಕೊಡುಗೆ ಹೊರಗಡೆಯಿಂದ ಬಂದಂಥವ್ರದ್ದು ಇದೆ. ಹಾಗೆ ಆ ಥರದ್ದು ಕೊಡುಗೆ ನೀವು ಇಲ್ಲಿ ಉದ್ಯಮ ಮಾಡೋರಿಗೆ ಕನ್ನಡಕ್ಕೆ ನೀವು ಕೊಡಬೇಕು ಅನ್ನುವ ಕಾಳಜಿ ಕಳಕಳಿ ನಮ್ಮದಷ್ಟೇ. ಬಹುಶಃ ನಾನು ಮೊನ್ನೆ ತಮಿಳುನಾಡಿನ ತಣಿ ಅನ್ನೋ ಒಂದು ತಾಲೂಕಿಗೆ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಅಲ್ಲಿ 5 ಜನ ಶಾಸಕರು ತಮಿಳುನಾಡಲ್ಲಿ ಕನ್ನಡಿಗರಿದ್ದಾರೆ. ನಾನು ಅವ್ರನ್ನ ಕೇಳಿದೆ, ಇಂಥ ಸ್ವಾಭಿಮಾನಿ ತಮಿಳುನಾಡಲ್ಲಿ ನೀವು 5 ಜನ ಕನ್ನಡಿಗರು ಹೇಗೆ ಶಾಸಕರಾಗ್ಬಿಟ್ರಿ ಅಂತ ಕೇಳಿದೆ. ಅವರು ಒಂದು ಮಾತು ಹೇಳಿದ್ರು, ತಮಿಳುನಾಡಲ್ಲಿ ಶಾಸಕರಾಗೋದು ಭಾರಿ ಈಜಿ ಗೌಡ್ರೆ ಅಂದರು. ಬೇಗ ಇಲ್ಲಿ ಶಾಸಕರು ಆಗ್ಬೋದು. ಹೇಗೆ ಅಂದೆ, ತಮಿಳರಿಗಿಂತ ಚೆನ್ನಾಗಿ ತಮಿಳು ಕಲ್ತ್ಕೊಂಡ್ಬಿಟ್ರೆ ಇಲ್ಲಿ ಶಾಸಕರಾಗ್ಬೋದು ಅಂದರು. ಎರಡನೇ ಆಪ್ಷನ್ ಏನು? ಗೌಡ್ರೆ,
ತಮಿಳು ಕವಿ ಮಹಾಸಂತ ತಿರುವಳ್ಳವರ್ ಅವರ ಒಂದಷ್ಟು ವಚನಗಳನ್ನ ಕಲ್ತ್ಕೊಂಬಿಟ್ರೆ ಇಲ್ಲಿ ಶಾಸಕರಾಗ್ಬೋದು ಅಂದರು. ಮೂರನೇದು ಗೌಡ್ರೆ MGR ಶಿವಾಜಿ ಗಣೇಶನ್ ಸಿನಿಮಾ ಡೈಲಾಗ್ ಹೊಡೆದ್ಬಿಟ್ರೆ ತಮಿಳಲ್ಲಿ ಶಾಸಕರಾಗ್ಬೋದು ಅಂದು. ನಾಲ್ಕನೇದು ಏನು? ನಾಲ್ಕನೇದು ಹೇಳಿದ್ರು ಇಲ್ಲಿಯ ರಾಜಕಾರಣಿಗಳು ಮಾತಾಡುವಾಗ ಮಾತಿನ ಮುಂಚೆ ತಮಿಳ್ನಾಡು ಮಕ್ಕಳು ಅಂತಾರೆ. ತಮಿಳ್ನಾಡು ಮಕ್ಕಳು ಅಂತ ಹೇಳಿ ಕರೆದುಬಿಟ್ರೆ ಸಾಕು, ತಮಿಳ್ನಾಡಲ್ಲಿ ಶಾಸಕರಾಗ್ಬೋದು. ನಮ್ಮನ್ನು ಆಳುವ ಪ್ರಭುಗಳು ಸರಿ ಇಲ್ಲದ ಕಾರಣ ಇವತ್ತು 70 ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ. ಕರ್ನಾಟಕದ ರಾಜ್ಯೋತ್ಸವ 56 ನವೆಂಬರ್ 1 ನಮ್ಮ ನಾಡು ಹರಿದು ಹಂಚಿ ಹೋಗಿದ್ದಂಥ ನಾಡು ಒಂದಾದಂಥ ದಿವಸ. ಅಖಂಡವಾದ ಕರ್ನಾಟಕದ ಕನಸನ್ನು ಕಟ್ಟಿದಂಥ ಆ ದಿನ ಈ ನಾಡು ಒಂದಾಗಬೇಕು ಅಂತ ಹೇಳಿ ನಮ್ಮ ಹಿರಿಯರ ತ್ಯಾಗ ಬಲಿದಾನದಿಂದ ಇಂಥದ್ದೊಂದು ಕರ್ನಾಟಕ ಆಯಿತು. ಬಹುಶಃ ಭಾರತದಲ್ಲಿ ಯಾವ ಸಂಪತ್ತಿಲ್ಲದಂಥ ಒಂದು ರಾಜ್ಯ, ಸಂಪತ್ತಿರುವಂಥ ಎಲ್ಲ ಥರದ ಸಂಪತ್ಭರಿತವಾದಂಥ ಒಂದು ರಾಜ್ಯ ಇದೆ ಅನ್ನೋದಾದರೆ ಅದು ಕರ್ನಾಟಕ ಮಾತ್ರ, ಕರ್ನಾಟಕದ ಮಾತ್ರ. ಇಲ್ಲಿ ಖನಿಜ ಸಂಪತ್ತು, ಪ್ರಕೃತಿ ಸಂಪತ್ತು, ಜಲ ಸಂಪತ್ತು, ನಿಸರ್ಗ ಸಂಪತ್ತು, ಸಾಹಿತ್ಯ ಸಂಪತ್ತು. ನೋಡ್ರಿ, ಒಬ್ಬ ಇಲ್ಲಿ ವಿಶ್ವಗುರು ಅಂತ ಯಾರಾದರೂ ಪ್ರಪಂಚದಲ್ಲಿ ಅನಿಸ್ಕೊಂಡಿದ್ರೆ ಅದು ಅಣ್ಣ ಬಸವಣ್ಣ ಮಾತ್ರ. ವಿಶ್ವ ಕವಿ ಅಂತ ಹೇಳಿ ಯಾರಾದರೂ ಕರೆಸ್ಕೊಂಡಿದ್ರೆ ಅದು ರಾಷ್ಟ್ರಕವಿ ಕುವೆಂಪು ಮಾತ್ರ. ಹಾಗಾಗಿ ಇಡೀ ವಿಶ್ವಕ್ಕೆ 12ನೇ ಶತಮಾನದಲ್ಲಿ ಮಾನವೀಯತೆ ಮತ್ತು ಮನುಷ್ಯತ್ವ ಅನ್ನೋದನ್ನ ಹೇಳಿಕೊಟ್ಟವರು ಬಸವಣ್ಣವರು. ಆದರೆ 21ನೇ ಶತಮಾನಕ್ಕೆ ಕುವೆಂಪು ಇಡೀ ರಾಷ್ಟ್ರ ಅಲ್ಲ, ಇಡೀ ಪ್ರಪಂಚ ಬೆರಗಾಗಿ ಈ ಕಡೆ ನೋಡೋ ರೀತಿಯಲ್ಲಿ ವಿಶ್ವಮಾನವ ಸಂದೇಶವನ್ನು ಕೊಟ್ಟಂಥವ್ರು. ಹಾಗಾಗಿ ಇವತ್ತು ಭಾರತದಲ್ಲಿ ಬಹುಶಃ ಸಾಹಿತ್ಯ ಕ್ಷೇತ್ರದಲ್ಲಿ ತಗೊಂಡಾಗ 8 ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂಥ ಭಾರತದ ಯಾವುದಾದ್ರೂ ಒಂದು ಭಾಷೆ ಇದ್ದರೆ ಅದು ನಮ್ಮ ಕನ್ನಡ, ನಮ್ಮ ಕನ್ನಡ. ಎಲ್ಲ ಕನ್ನಡಿಗರು ಸೇರಿ ಕಟ್ಟಿರುವಂಥ ಒಂದು ಉದ್ಯಮ ಗ್ಯಾರಂಟಿ ನ್ಯೂಸ್. ಭಾರಿ ಖುಷಿಯಾಗತ್ತೆ. ಶಿವಸ್ವಾಮಿಯವರು ಇದರ ಮಾಲೀಕರು ಅಂತ ಗೊತ್ತಾದಾಗ ಭಾರಿ ಖುಷಿ ಆಯಿತು. ಬಹುಶಃ ಕನ್ನಡಿಗರದು ಅಂತ ಹೇಳಿ ಕರ್ನಾಟಕದಲ್ಲಿ ಒಂದು ವಾಹಿನಿ ಇರಲಿಲ್ಲ, ಇತ್ತು, ಅದು ಮುಳುಗೋಯ್ತು. ಇರೋದು ಒಂದೇ ಈಗ ಗ್ಯಾರಂಟಿ ಕನ್ನಡಿಗರ ಪಾಲಿಗೆ. ಹಾಗಾಗಿ ಚೆನ್ನಾಗಿ ಕಟ್ಟ್ರಿ ಉದ್ಯಮವನ್ನು. ಬೇಕು ಯಾರ್ಯಾರೋ ಬಂದವರೆಲ್ಲ ಇಲ್ಲಿ ರತ್ನ ಕಂಬಳಿ ಆಸಿ ಮೆರೆಯೋದಾದರೆ ನಮ್ಮ ನೆಲದ ಮಕ್ಕಳು ಕನ್ನಡಿಗರು ಯಾಕೆ ಇಲ್ಲಿ ಮೆರಿಬಾರ್ದು, ಸಂಭ್ರಮಿಸಬಾರ್ದು, ಸಡಗರಿಸಬಾರ್ದು? ಹಾಗಾಗಿ ಮೊದಲು ಇಲ್ಲಿ ಬಂದಂಥವರಿಗೆ ಕರ್ನಾಟಕವನ್ನು ಪ್ರೀತಿ ಮಾಡಿ, ಕನ್ನಡವನ್ನು ಕಲಿಯಿರಿ, ಕನ್ನಡಿಗರಾಗಿ ಬದುಕ್ರಿ ಎನ್ನುವ ಆ ಒಂದು ವಿಚಾರದಲ್ಲಿ ನಾವು ರಾಜಿ ಇಲ್ಲ, ರಾಜಿ ಆಗೋದಿಲ್ಲ. ಯಾರೇ ಆಗಿರಲಿ, ಅಂಥವರೇ ಆಗಿರಲಿ, ರಾಜಿ ಆಗಿರಲಿ. ನಾನು SM ಕೃಷ್ಣ ಅವ್ರಿಗೆ ಹೇಳ್ತಾ ಇದ್ದೆ, ಕನ್ನಡ ಚಳವಳಿಯಲ್ಲಿ ಬಹುಶಃ ನನ್ನಷ್ಟು ಜೈಲಿಗೆ ಹೋದವ್ರು ಯಾರೂ ಇಲ್ಲ. ನಾನು ಕೃಷ್ಣವ್ರನ್ನ ಕೇಳ್ತಾ ಇದ್ದೆ, ನನಗೆ ಬೆಂಗಳೂರು ಜೈಲು, ಬಳ್ಳಾರಿ ಜೈಲು, ಬೆಳಗಾಂ ಜೈಲು ಎಲ್ಲ ತೋರಿಸಿದೀಯಾ ಕೃಷ್ಣ, ಒಮ್ಮೆ ಅಂಡಮಾನ್ ಜೈಲಿಗೂ ಕಳಿಸ್ಬಿಡು ಅಂತ ಕೇಳ್ತಾ ಇದ್ದೆ. ಹಾಗಾಗಿ ನಾನು ಕನ್ನಡದ ವಿಚಾರದಲ್ಲಿ ನಮ್ಮ ಅಪ್ಪ ಬಂದರೂ ಒಪ್ಕೊಳ್ಳೋದಿಲ್ಲ, ಆಮೇಲಿರೋ ಯಾರೋ ದೇವರು ಅಂತ ಬಂದರೂ ಒಪ್ಕೊಳ್ಳೋದಿಲ್ಲ. ಆಜ್ಞೆ ಮಾಡೋ ಹೈಗಳೆಲ್ಲ ದೇವರೇ ಆಗಲಿ, ಎಲ್ಲ ಕನ್ನಡ ಸುದ್ದಿಗೆ ಏನಾದರೂ ಬಂದರೆ ಮಾನ ಉಳಿಸೋಕ್ಕಿಲ್ಲ, ಮಾನ ಉಳಿಸೋಕ್ಕಿಲ್ಲ. ನಮಸ್ತೆ ಕನ್ನಡಿಗರೇ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ನಿಮ್ಮ ಮಾತು ಕೇಳ್ತಾ ಇದ್ರೆ ನೋಡಿ ಎಷ್ಟು ನಿಶ್ಶಬ್ದವಾಗಿ, ಇಷ್ಟೊಂದು ಸಮಯ ಆಗಿದೆ, ಹಸುವಾಗಿದೆ, ಇನ್ನು ತರುಣ್ ಸೂದರ್ ಅವರ ಕಾಲಿಗೆ ಏಟಾಗಿದೆ, ಆದರೂ ಕೂಡ ಕನ್ನಡದ ಬಗ್ಗೆ, ಕನ್ನಡ ನಾಡಿನ ನುಡಿ ಬಗ್ಗೆ ಮಾತಾಡ್ತಾ ಇದ್ದೀರಿ ಅಂತಂದ್ರೆ ಎಲ್ಲರೂ ಕೂಡ ಬಹಳ ನಿಶ್ಶಬ್ದವಾಗಿ ಕೇಳ್ತಾ ಇದ್ರು. ಧನ್ಯವಾದಗಳು ಮತ್ತೊಮ್ಮೆ ನಿಮಗೆ. ಗ್ಯಾರಂಟಿ ನ್ಯೂಸ್ ಮತ್ತು AD6 ಪರವಾಗಿ ಒಂದು ಸಣ್ಣ ಗೌರವ ಸಮರ್ಪಣೆ ನಾರಾಯಣ್ ಗೌಡ್ರಿಗೆ. ಬರಲಿ ಕರ್ನಾಟಕದ ಫೈರ್ ಬ್ರ್ಯಾಂಡ್, ಕನ್ನಡ ನಾಡು ನುಡಿ ಜಲಕ್ಕೋಸ್ಕರ ಸದಾ ಟೊಂಕ ಕಟ್ಟಿ ನಿಲ್ಲುವಂತಹ ನಾರಾಯಣ ಗೌಡ್ರು ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮದ ಮೆರುಗನ್ನ ಮತ್ತಷ್ಟು ಹೆಚ್ಚಿಸಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಇದೇ ಸಂದರ್ಭದಲ್ಲಿ ನಾವು ಅರ್ಪಿಸೋಣ. ಒಂದು ಚಪ್ಪಾಳೆಯ ಟ್ರಿಬ್ಯೂಟ್ ಬೇಕೇ ಬೇಕು ನಾರಾಯಣ್ ಗೌಡ್ರಿಗೆ.